ಹಲೋ ಫ್ರೆಂಡ್ಸ್, ನಾವು ಇವತ್ತಿನ ಕ್ಲಾಸ್ದಾಗ ಅಲ್ಕೈನ್ಸ್ ಬಗ್ಗೆ ಕೇಳೋಣ. ಈಗ ನಾವು ಲಾಸ್ಟ್ ಕ್ಲಾಸ್ದಾಗ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಒಳಗೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಈ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಒಳಗೆ ನಾವು ಲಾಸ್ಟ್ ಎರಡು ಟೈಪ್ ಅದಾವ ಅಂತ ಹೇಳಿದ್ದೀವಿ. ಒಂದು ಅಲ್ಕೀನು, ಇನ್ನೊಂದು ಅಲ್ಕೈನ್. ನಾವು ಲಾಸ್ಟ್ ಕ್ಲಾಸ್ದಾಗ ಅಲ್ಕಿನ್ ಬಗ್ಗೆ ಆಲ್ರೆಡಿ ಕಲ್ತೀವಿ. ಇನ್ನು ಉಳಿದಿದ್ದು ಅಲ್ಕೈನ್. ಇವತ್ತು ಈ ಕ್ಲಾಸ್ದಾಗ ಅಲ್ಕೈನ್ ಬಗ್ಗೆ ಸ್ಟಡಿ ಮಾಡೋಣ. ಅಲ್ಕೈನ್, ಈ ಅಲ್ಕೈನ್ ಹೆಸರೊಳಗೆ ನಾವು ನೋಡ್ಬೋದು ಲಾಸ್ಟ್ YN ಐತಿ. ಅಲ್ಕೈನ್ ಇವು ಲಾಸ್ಟ್ YN ಏನು ರೀ ಅಂದ್ರೆ ಸಫಿಕ್ಸ್ ಏನು ರಿಪ್ರೆಸೆಂಟ್ ಮಾಡ್ತೈತೆ ಅಂದ್ರೆ ಎರಡು ಕಾರ್ಬನ್ ನಡು ತ್ರಿಬಲ್ ಬಾಂಡ್ ಇರ್ತೈತಂತ ಇದು ರಿಪ್ರೆಸೆಂಟ್ ಮಾಡ್ತೈತಿ. ಯಾವ್ದಳು YN. ಈ ಅಲ್ಕೈನ್ ಒಳಗೆ ಲಾಸ್ಟ್ YN ಏನು ಹೇಳ್ತೈತೆ ಅಂದರೆ ಕಾರ್ಬನ್ ನಡು ತ್ರಿಬಲ್ ಬಾಂಡ್ ಐತೆ ಅಂತ ಹೇಳ್ತೈತಿ. ಈಗ ಅಲ್ಕೈನ್ ಫಾರ್ಮುಲಾ ಏನು? ಈ ಅಲ್ಕೈನ್ ಜನರಲ್ ಫಾರ್ಮುಲಾ ಏನಂದ್ರೆ CnH2n-2. ಅಲ್ಕೈನ್ ಫಾರ್ಮುಲಾ ಏನಂದ್ರೆ CnH2n-2. ಇದು ಅಲ್ಕೈನ್ ಫಾರ್ಮುಲಾ. ನಾವು ಇದಕ್ಕಿಂತ ಮೊದಲಿನ ಕ್ಲಾಸ್ದಾಗ ಏನು ನೋಡಿದ್ದೀವಿ? ಅಲ್ಕೇನ್, ಆಮೇಲೆ ಅಲ್ಕೀನ್ ನೋಡಿದ್ದೀವಿ. ಈ ಅಲ್ಕೇನಿನ ಫಾರ್ಮುಲಾ ಏನಂದೀವಿ ನಾವು? CnH2n+2 ಅಂದೀವಿ. ಈ ಅದ ಅಲ್ಕೈನ್ ಬಂದ್ರೆ CnH2n-2, ಅಲ್ಕೀನ್ ಬಂದ್ರೆ CnH2n ಅಷ್ಟೇ ಇತ್ತು. ಇಲ್ಲ ಅಲ್ಕೈನ್ ಈಗ ಸ್ಟಡಿ ಮಾಡತ್ತಲ್ಲ, ಇದು ಅಲ್ಕೈನು. ಇದ್ರ ಫಾರ್ಮುಲಾ ಏನೈತಿ? CnH2n-2. ನೀವು ಮೂರು ಫಾರ್ಮುಲಾ ನೋಡು, ಡಿಫ್ರೆನ್ಷಿಯೇಟ್ ನೋಡ್ಬೋದು. ಅಲ್ಕೇನ್ ಒಳಗೆ +2 ಐತಿ, ಅಲ್ಕೈನ್ ಒಳಗೆ -2 ಐತಿ, ಅಲ್ಕೀನ್ ಒಳಗೆ ಏನೂ ಇಲ್ಲ, ಬರೀ ಇಷ್ಟು, ಯಾವ ಮೈನಸ್ ಇಲ್ಲ ಪ್ಲಸ್ಸು ಇಲ್ಲ. ಇದು ಗೊತ್ತಿರಲಿ. ಇವತ್ತು ನಾವು ಎದ್ರ ಬಗ್ಗೆ ಸ್ಟಡಿ ಮಾಡತ್ತೀವಿ? ಅಲ್ಕೈನ್. ಈ YN ಅಂದ್ರೆ ಏನಂತ ಹೇಳಿವಿ? ತ್ರಿಬಲ್ ಬಾಂಡ್. ಈ AN ಅಂದ್ರೆ ಸಿಂಗಲ್ ಬಾಂಡ್, EN ಅಂದ್ರೆ ಡಬಲ್ ಬಾಂಡ್, YN ಅಂದ್ರೆ ತ್ರಿಬಲ್ ಬಾಂಡ್. ಈ ತ್ರಿಬಲ್ ಬಾಂಡ್ ಎಲ್ಲಿ ಅಂದ್ರೆ ಎರಡು ಕಾರ್ಬನ್ ಮಧ್ಯೆ ತ್ರಿಬಲ್ ಬಾಂಡ್ ಅಂದ್ರೆ 3 ಲೈನ್ ಇರ್ತವೆ. ಈಗ ನಮ್ಗೆ ನಾರ್ಮಲಾಗಿ ಗೊತ್ತೈತಿ, ಸಿಂಗಲ್ ಕಾರ್ಬನ್ ಇತ್ತಂದ್ರೆ ನಾವು ಏನಂತ ಹೇಳಿವಿ? ಮಿತ್. 1 ಕಾರ್ಬನ್ ಇದ್ರೆ ಮಿತ್, 2 ಕಾರ್ಬನ್ ಇದ್ರೆ ಈತ್ ಅಂತ ನಮ್ಗೆ ಗೊತ್ತೈತಿ. 2 ಕಾರ್ಬನ್ ಇದ್ರೆ ಈತ್ ಅಂತ ಹೆಸರು ಕೊಡ್ತೀವಿ. ಈಗ 3 ಕಾರ್ಬನ್ ಇದ್ದು ಅಂದ್ರೆ ಅದಕ್ಕೆ ಏನಂತ ಹೆಸರು ಇಡ್ತೀವಿ ಅಂದ್ರೆ ಪ್ರಾಪ್ ಅಂತ ಅಂತೀವಿ. 3 ಕಾರ್ಬನ್ ಇದ್ರೆ ಪ್ರಾಪ್. 4 ಕಾರ್ಬನ್ ಇದ್ರೆ ಬ್ಯೂಟ್. 5 ಕಾರ್ಬನ್ ಇದ್ರೆ ಪೆಂಟ್ ಅಂತ ಕರಿತೀವಿ. 6 ಕಾರ್ಬನ್ ಇದ್ರೆ ಹೆಕ್ಸ್. 1 ಕಾರ್ಬನ್ ಇದ್ರೆ ಮೀತ್ ಅಂತ ಹೆಸರು ಕೊಡ್ತೀವಿ. ಅಂದ್ರೆ ಒಂದೇ ಕಾರ್ಬನ್ ಐತಂತ ಅರ್ಥ, ಒಂದೇ ಕಾರ್ಬನ್. ಈತ್ ಅಂದ್ರೆ 2 ಕಾರ್ಬನ್ ಅದಾವ ಅಂತ ಹಿಂಗೆ. ಪ್ರಾಪ್ ಅಂದ್ರೆ 3 ಕಾರ್ಬನ್. ಬ್ಯೂಟ್ ಅಂದ್ರೆ 4 ಕಾರ್ಬನ್. ಪೆಂಟ್ ಅಂದ್ರೆ 5 ಕಾರ್ಬನ್. ಹೆಕ್ಸ್ ಅಂದ್ರೆ 6 ಕಾರ್ಬನ್. ಹೌದಾ? ಈಗ ಇಷ್ಟು ಗೊತ್ತೈತೆ ನಮಗೆ. ಇವೆಲ್ಲದಕ್ಕೂ ಇತ್ಲ ನಾವು ಏನು ಆ್ಯಡ್ ಮಾಡ್ತೀವಿ ಅಂದ್ರೆ ಈ ಸಫಿಕ್ಸ್ ಐತಲ್ಲ YN ಇವಕ್ಕೆ ಆ್ಯಡ್ ಮಾಡ್ತೀವಿ. ಈ ಸಫಿಕ್ಸ್ YN ಎದಕ್ಕೆ ಆ್ಯಡ್ ಮಾಡ್ಬೇಕಂದ್ರೆ ನಮಗೆ ಅಲ್ಕೈನದ್ದು ಟೈಪ್ಸ್ ಸಿಗಬೇಕಂದ್ರೆ ಈ ಲಾಸ್ಟ್ YN ಈ ಮುಂದಕ್ಕೆ ಈ ಹೆಸರಿಗೆ ಆ್ಯಡ್ ಮಾಡಿದ್ವಿ ಅಂದ್ರೆ ಅಲ್ಕೈನದ್ದು ಟೈಪ್ ಸಿಕ್ಬಿಡ್ತಾವೆ. ಇದಕ್ಕೆ YN ಈಗ ನಾವು ಆ್ಯಡ್ ಮಾಡಿದ್ವಿ ಅಂದ್ರೆ ಫಸ್ಟ್ ಟೈಪ್ ಯಾವುದು ಬರ್ತೈತಿ? ಮಿಥೈನ್. ಇದಕ್ಕೆ ಮಿತ್ ಪ್ಲಸ್ YN ಮಿಥೈನ್ ಆಯಿತು. ಹೌದಾ? ಈಗ ಇದು YN ಆ್ಯಡ್ ಮಾಡಿದ್ರೆ ಇಥೈನ್, ETHYN ಇಥೈನ್. ಹೌದಾ? ಅಂದರೆ ಇಲ್ಲಿ ಈಗ ಈತ್ ಅಂದ್ರೆ ನಾವು ಆಗಲೇ ಹೇಳಿದ್ದೀವಿ, ಇಲ್ಲಿ ಈತ್ ಅಂದರೆ 2 ಕಾರ್ಬನ್ ಅದಾವ ಅಂತ. YN ಅಂದ್ರೆ ಅಂತ ಏನು ಹೇಳಿವಿ? ಇಲ್ಲಿ YN ಅಂದ್ರೆ ಕಾರ್ಬನ್ ನೋಡು 3 ಬಾಂಡ್ ಬರ್ತಾವೆ ಅಂದ್ರೆ ತ್ರಿಬಲ್ ಬಾಂಡ್. ಇಲ್ಲಿ ತ್ರಿಬಲ್ ಬಾಂಡ್ ಹಿಂಗೆ ಅರ್ಥ. ಮತ್ತು ಇವೆಲ್ಲ ಈಗ ಇಲ್ಲಿ ನೋಡಿ, ಇಲ್ಲಿ ಪ್ರಾಪ್ ಇದೆ, ಇದಕ್ಕೆ YN ಆ್ಯಡ್ ಮಾಡಿದ್ರೆ ಪ್ರೊಪೈನ್ YN ಆಯ್ತು. ಈಗ 3 ಕಾರ್ಬನ್ ಅದಾವೆ. ಪ್ರಾಪ್ ಅಂದ್ರೆ 3 ಕಾರ್ಬನ್ ಅದಾವೆ,
YN ಅಂದರೆ ತ್ರಿಬಲ್ ಬಾಂಡ್. ಮತ್ತು ಈ ತ್ರಿಬಲ್ ಬಾಂಡ್ ಎಲ್ಲದಕ್ಕೂ ತ್ರಿಬಲ್ ಬಾಂಡ್ ಹಾಕಕ್ಕೆ ಬರೋಂಗಿಲ್ಲ. ಆ ಸ್ಟ್ರಕ್ಚರ್ ಚಕ್ಕಂತ ಈಗ ಆ ಸ್ಟ್ರಕ್ಚರ್ ತಕ್ಕಂತೆ ನಾವು ಬಾಂಡ್ ಹಾಕಬೇಕು. ಇಲ್ಲಿ ಪ್ರೊಪೈನ್ ಅಂದರೆ ಎಲ್ಲಾರ ಒಂದು ಕಡೆ 3 ಬಾಂಡ್ ಇರಬೇಕು. ಅದು ಇಲ್ಲಾರ ಇರ್ಬೋದು, ಬೇಕಾದ್ರೆ ಇದಕ್ಕೂ ಇದ್ದು ನಡಿತೈತಿ, ಆದ್ರೆ ಮ್ಯಾಕ್ಸಿಮಮ್ ಇಲ್ಲಿ ಅಷ್ಟೇ ಇರ್ತೈತಿ. ಈಗ ನಾವಿನ್ನು ಡ್ರಾಪ್ ಮಾಡೋಣ. ಇಲ್ಲಿ ಇದನ್ನ ಆ್ಯಡ್ ಮಾಡಿದ್ರೆ ಬ್ಯೂಟೈನ್. ಇದಕ್ಕೆ ಆ್ಯಡ್ ಮಾಡಿದ್ರೆ ಪೆಂಟೈನ್, PENT ಪೆಂಟ, ಇದು YN ಪೆಂಟೈನ್. ಆಮೇಲೆ ಇದು ಆ್ಯಡ್ ಮಾಡಿದ್ರೆ ಹೆಕ್ಸೈನ್. ಇವೆಲ್ಲ ಏನು ಬಂದಲ್ಲ, ಇವು ಅಲ್ಕೈನಿನ್ ಟೈಪ್ಸ್. ಇವು ಅಲ್ಕೈನಿನ್ ಟೈಪ್ಸ್ ಅಂತ ಹೆಂಗೆ ಹೇಳ್ಬೋದು ಅಂದರೆ ಇದಕ್ಕೆ YN ಅದಾವೆ ಲಾಸ್ಟ್. ಈಗ ಅಲ್ಕೈನ್ ಅಂದರೆ ಇದಕ್ಕೆ ಲಾಸ್ಟ್ ಏನೈತಿಲ್ಲ ಅವೆಲ್ಲ YN ಇದಕ್ಕೆ ಆ್ಯಡ್ ಆಗ್ಯಾವ, ಅದಕ್ಕೆ ಇವು ಅಲ್ಕೈನಿನ್ ಟೈಪ್ಸ್ ಅಂತ ಹೇಳ್ಬೋದು. ಈಗ ನಾವು ನೋಡಿದ್ದು ಈಗ ಈ ಅಲ್ಕೈನಿಂದು ಇದು ಅಂದರೆ ಈಗ ಮೀಥೈನ್ ಸ್ಟ್ರಕ್ಚರ್ನ ಡ್ರಾ ಮಾಡಬೇಕು. ಮೀಥೈನ್ ಸ್ಟ್ರಕ್ಚರ್ನ ಹೆಂಗೆ ಡ್ರಾ ಮಾಡ್ತೀವಿ ಅಂದ್ರೆ, ಇದು ಮೀಥೈನ್ ಅನ್ನೋದು ಏನಿದೆ ಒಂದು ಅಲ್ಕೈನ್, ಹೌದಾ. ಮೀಥೈನ್ ಅನ್ನೋದು ಒಂದು ಅಲ್ಕೈನ್, ಈಥೈನ್ ಅನ್ನೋದು ಒಂದು ಅಲ್ಕೈನ್, ಹೌದಾ. ಇವೆಲ್ಲ ಐತಲ್ಲ ಅಲ್ಕೈನ್ಗಳು. ಈಗ ನಾವು ಮೀಥೈನ್ ಸ್ಟ್ರಕ್ಚರ್ ಡ್ರಾ ಮಾಡ್ಬೇಕಂದ್ರೆ ಮೊದಲೇನು ಬೇಕು, ಒಂದು ಫಾರ್ಮುಲಾ ಬೇಕು, ಕೆಮಿಕಲ್ ಫಾರ್ಮುಲಾ. ಇದ್ರ ಕೆಮಿಕಲ್ ಫಾರ್ಮುಲಾ ನಮ್ಗೆ ಸಿಗ್ಬೇಕಂದ್ರೆ ಈಗ ನಮ್ಗೆ ಗೊತ್ತೈತಿ ಅಲ್ಕೈನ್ ಇದ್ದು ಕೆಮಿಕಲ್ ಫಾರ್ಮುಲಾ ಏನೈತಿ, ಇಲ್ಲೇ ಐತಿ ನೋಡ್ರಿ. ಅಲ್ಕೈನ್ ಇದ್ದು ಕೆಮಿಕಲ್ ಫಾರ್ಮುಲಾ ಎಲ್ಲ ಐತಿ, CnH2n - 2. ಇದು ಅಲ್ಕೈನ್ ಫಾರ್ಮುಲಾ, ಅಲ್ಕೈನ್ ಇದ್ದು ಫಾರ್ಮುಲಾ. ಈಗ ಮೀಥೈನ್ ಅನ್ನೋದು ಒಂದು ಅಲ್ಕೈನ್, ಹೌದಾ. ಮೀಥೈನ್ ಅನ್ನೋದು ಏನಿದೆ ಒಂದು ಅಲ್ಕೈನ್. ಅದಕ್ಕೆ ಮೀತ್ ಅಂದರೆ ಎಷ್ಟು ಕಾರ್ಬನ್ ಅದಾವೆ, ಒಂದು ಕಾರ್ಬನ್, ಹೌದಾ. ಈ N ಜಾಗಕ್ಕೆ 1 ಇಡ್ತೀವಿ ನಾವು. ಇದು N ಅಂದರೆ ಏನು ಹೇಳ್ತೈತೆ ಅಂದರೆ ಎಷ್ಟು ಕಾರ್ಬನ್ ಐಟಮ್ಸ್ ಅದಾವು. ಈಗ ಮೀಥೈನ್ ಒಳದ್ರೆ ಮೀತ್ ಅಂದರೆ ಒಂದು ಕಾರ್ಬನ್, ಹೌದಾ. ಇಲ್ಲಿ 2 ಐತಿ, ಇಲ್ಲಿ N ಇದ್ದಲ್ಲಿ 1 ಇಡ್ತೀವಿ, -2. ಅದಂದ್ರೆ 1 ಇದ್ದಲ್ಲಿ ಏನು ಇಡ್ಲಿಕ್ಕೆ ಅಂದ್ರೆ ನಡಿತೈತಿ, 2 1s 2 -2. ಇದೇನಾಕತಿ CH ಆಕತಿ, ಹೌದಾ. ಇದು ನಾವು ನಾರ್ಮಲಾಗಿ ಈ ಮೀಥೈನಿನ ಸ್ಟ್ರಕ್ಚರನ್ನು ತೆಗಿಯಕ್ಕೆ ಹೋಗೋದಿಲ್ಲ, ಅದಕ್ಕೆ ನಮಗೆ ಫಾರ್ಮುಲಾ ನೆಸೆಸಿಟಿನೂ ಇಲ್ಲ. ಇದು ಬೇಡ, ಇಷ್ಟ ಗೊತ್ತಿರಲ್ಲ ನಮಗೆ. ಮೀಥೈನ್ ಅಂದರೆ CH. ಈಗ ಈಥೈನ್ ಅಂದ್ರೆ ನಾವೇನು ಹೇಳಿವಿ, ಈಗ ನೋಡಿ ಫಾರ್ಮುಲಾ ತಗೋರಿ, CnH2n+2, ಹೌದಾ. ಇಲ್ಲಿ N ಅಂದರೆ ಏನೇನು ತಿಳಿವಿ, ಈತ್ ಅಂದರೆ ಎಷ್ಟೈತಿ, ಈತ್ ಅಂದರೆ 2 ಅಂತ ಅರ್ಥ. ಇಲ್ಲಿ N ಜಾಗಕ್ಕೆ 2 ಇರ್ತೀವಿ, -2. C2 2 2s 4 -2, ಹೌದಾ. C2H2. ಈಗ ಈಥೈನದು ಕೆಮಿಕಲ್ ಫಾರ್ಮುಲಾ ಏನು, C2H2. ಅರ್ಥಾತ್ ನಾವು ಪ್ರತಿಯೊಂದ್ರದ್ದು ಇದ್ರ ಕೆಮಿಕಲ್ ಫಾರ್ಮುಲಾ ಕಂಡುಹಿಡಿಬೇಕಂದ್ರೆ, ಇದು ಬ್ಯೂಟೈನ್ ಅನ್ನೋದು ಏನಿದೆ ಒಂದು ಅಲ್ಕೈನ್ ಇದು ಕೆಮಿಕಲ್ ಫಾರ್ಮುಲಾ ಏನು, CnH2n - 2. ಆ ಫಾರ್ಮುಲಾ ಯೂಸ್ ಮಾಡಿ ಅದು ಎಷ್ಟು ಇರ್ತದಲ್ಲ ಸಂಖ್ಯೆಯಲ್ಲಿ, ಬ್ಯೂಟ್ ಅಂದ್ರೆ 4 ಕಿಲೋ, ಅದ್ರ N ಜಾಗಕ್ಕೆ 4 ಇಡಬೇಕು. ಇಲ್ಲಿ ಪ್ರಾಪ್ ಐತಲ್ಲೋ N ಜಾಗಕ್ಕೆ ಇದು ಇಡಬೇಕು. ಈಗ ನಾವಿನ್ನು ತೆಗೆದಿದ್ದು ಈಥೈನ್ ಫಾರ್ಮುಲಾ. ನೆಕ್ಸ್ಟ್ ಪ್ರೊಪೈನ್. ಈಗ ಇಲ್ಲಿ ಇಲ್ಲಿ ಪ್ರಾಪ್ ಅಂದರೆ ಎಷ್ಟು ಅಂತ ಹೇಳಿವಿ, 3. ಪ್ರಾಪ್ ಅಂದರೆ 3 ಅಂತ ನಾವು ಮೊದಲೇ ಹೇಳಿವಿ. N ಜಾಗಕ್ಕೆ 3 ಇಟ್ಕೋತೀವಿ, 2. ಇಲ್ಲಿ N ಜಾಗಕ್ಕೆ 3 -2. C3 2 3s 6 -2. C3 6 - 2 4. ಅಂದರೆ ಈಗ ನಮ್ಗೆ ಸಿಕ್ಕಿದ್ದು ಎದ್ರದ್ದು ಪ್ರೊಪೈನ್ ಇದು ಕೆಮಿಕಲ್ ಫಾರ್ಮುಲಾ. ಇದು C3H4 ಇದು ಪ್ರೊಪೈನ್ ಇದು ಕೆಮಿಕಲ್ ಫಾರ್ಮುಲಾ. ಇನ್ನು ನೆಕ್ಸ್ಟು ಬ್ಯೂಟೈನ್. ಈಗ ನಮ್ಗೆ ಗೊತ್ತೈತಿ ಬ್ಯೂಟ್ ಅಂದರೆ ಎಷ್ಟು ಅಂತ ಹೇಳಿವಿ ನಾವು ಆಗಲಿ, 4 ಕಾರ್ಬನ್ ಅದಾವು, ಅದರೊಳಗೆ 4 ಕಾರ್ಬನ್ ಅದಾವೆ ಅಂತ ಹೇಳಿವಿ. ಈಗ N ಜಾಗಕ್ಕೆ ಏನೈತಿ, ಎಷ್ಟು ಕಾರ್ಬನ್ ಅದಾವೆ ಅಂತ ಹೇಳಿವಿ, 4. N ಅಂದ್ರೆ ಇಲ್ಲಿ 4 ಇಟ್ಕೋಬೇಕು. ಇಲ್ಲಿ ಏನೈತಿ, ಇಂಟು 4 -2. C4 4 2s 8 8 - 2. C4 8 - 2 = 6. ಈಗ ಬ್ಯೂಟೈನಿನ ಫಾರ್ಮುಲಾ ಏನು, C4H6, ಹೌದಾ. ಈಗ ನೆಕ್ಸ್ಟ್ ಇನ್ನು ಪೆಂಟೈನ್. ಪೆಂಟ್ ಅಂದ್ರೆ ನಮ್ಗೆ ಈಗ ಪೆಂಟೈನ್ ಐತಲ್ಲ, ಹಾಂ. ಈಗ ಪೆಂಟ್ ಅನ್ನೋ ಹೆಸರೊಳಗೆ ಐತೆ. ಪೆಂಟ್ ಅಂದರೆ ಎಷ್ಟು, 5, ಹೌದಾ. ಇಲ್ಲಿ N ಜಾಗಕ್ಕೆ ಏನು ಇಡ್ತೀವಿ, 5 ಇಡ್ತೀವಿ. H ಇದ್ದಂಗೆ ಇಡ್ತೀವಿ. 2 ಇಂಟು ಇಲ್ಲಿ N ಐತಿ, ಈ 5 ಯೂಸ್ ಮಾಡ್ತೀವಿ, -2.
ನಾವು ಈ ಫಾರ್ಮುಲಾನೇ ಯಾಕೆ ಯೂಸ್ ಮಾಡಿರ್ತೀವಿ ಅಂದರೆ ಪೆಂಟೈನ್ ಅನ್ನೋದು ಒಂದು ಅಲ್ಕೈನ್, ಅದಕ್ಕೆ ಐತ್ಲ ಅಲ್ಕೈನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಪೆಂಟೈನ್ ಇದ್ದು ಫಾರ್ಮುಲಾ ಕಂಡುಹಿಡ್ತೀವಿ. ಹೌದಾ? ಅಂದರೆ ಫಾರ್ಮುಲಾ ಅನ್ನೋದಕ್ಕಿಂತ ಅದ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಹೇಳಿದ್ರು ಕರೆಕ್ಟ್. C5 2 5 10 -2 ಅಂದರೆ C5H8. ಎದ್ರದ್ದು ಪೆಂಟೈನ್ ಫಾರ್ಮುಲಾ C5H8. ಇನ್ ಲಾಸ್ಟ್ ಹೆಕ್ಸೈನ್ ಹೆಕ್ಸ್ ಅಂದರೆ ಎಷ್ಟು ಹೇಳಿವಿ? ಹೆಕ್ಸ್ ಅಂದ್ರೆ 6. ಹೌದಾ? ಈಗ ಸಿ ಫಾರ್ಮುಲಾ ಯೂಸ್ ಮಾಡ್ಕೋತೀವಿ. ಸಿ ಐತಿ, ಎನ್ ಅಂದರೆ ಏನು? ಇಲ್ಲಿ ಎನ್ ಇದ್ದಲ್ಲಿ 6 ಇಟ್ಕೋಬೇಕು. 2 ಇಂಟು ಇಲ್ಲೂ ಎನ್ ಐತಿ 6 -2 ಅಂದರೆ C6H12. 2 6 2 12 ಈ -2 ಇಡ್ತೀವಿ ಇಲ್ಲಿ. ಆಮೇಲೆ ಇಲ್ಲಿ C6H6. ಹೌದಾ? ಇದು ಎದ್ರ ಫಾರ್ಮುಲಾ? ಎಕ್ಸೈನ್ ಇದು ಫಾರ್ಮುಲಾ. ಇದು C6 ಸಾರಿ 12 -2 ಎಷ್ಟು? 10. ಇಲ್ಲಿ ತಪ್ಪು ಬರ್ದ್ನಿ. 12 -2 10 C6H10. ಈಗ ನಮ್ಗೆ ಅಲ್ಕೇನದು ಎಲ್ಲ ಟೈಪ್ಸದು ಏನೇನದಲ್ಲ ಇವಕ್ಕೆಲ್ಲದಕ್ಕೂ ನಮ್ಗೆ ಕೆಮಿಕಲ್ ಫಾರ್ಮುಲಾ ಸಿಗ್ತದೆ. ನಮ್ಗೆ ಇನ್ನೊಂದು ಗೊತ್ತಬೇಕು. ಈ ಅಲ್ಕೇನ್ ಒಳಗೆ ಆಮೇಲೆ ಅಲ್ಕೈನ್ ಒಳಗೆ ಯಾವಾಗಲೂ ಇಲ್ಲಿ ನಾವು ಈಥೀನಿಂದ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಈಥೈನಿಂದ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಮೀಥೇನ್ ಒಂದೇದು ಇರ್ತೈತಲ್ಲ ಫಸ್ಟು, ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ಇಲ್ಲಿ ಬಾಂಡು ಸಿಂಗಲ್ ಇರ್ತದೆ, ನಡಿತೈತಿ. ಆದರೆ ಇಲ್ಲಿ ಬಾಂಡ್ ನಾವು ಕೊಡಕ್ಕೆ ಬರಲ್ಲ. ಯಾಕಂದರೆ ಇಲ್ಲಿ ಮೀಥೀನ್ ತೊಗೊಂಡಿವಿ ಅಂದರೆ ಇಲ್ಲಿ ನಾವು ಬಾಂಡ್ ಕೊಡಕ್ಕೆ ಬರಲ್ಲ. ಅದಕ್ಕೆ ಈಗ ಒಟ್ಟಾರೆ ಸಿಂಪಲಾಗಿ ನೆನ್ಪಿಟ್ಕೋರಿ, ಅಲ್ಕೀನು ಅಲ್ಕೈನ್ ಬಂತಂದ್ರೆ ನಾವು ಇದು ಈಥೀನ್ ಐತಲ್ಲ ಇಲ್ಲಿಂದನೇ ಸ್ಟ್ರಕ್ಚರ್ ಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಮೀಥೈನ್ ಸ್ಟ್ರಕ್ಚರ್ ಯಾರೂ ಕೇಳಂಗಿಲ್ಲ. ಈಗ ಈಥೈನ್ ಸ್ಟ್ರಕ್ಚರ್ ಏನೈತಿ? C2H2. ಇಲ್ಲಿ 2 ಅಂದರೆ ಎಷ್ಟು? 2 ಕಾರ್ಬನ್. ಈ ಕಾರ್ಬನ್ ನೋಡು ಯಾವ ಬಾಂಡ್ ಬರ್ತೈತಿ ಈಗ ಅದು ನಮ್ಗೆ ಗೊತ್ತಾಗಬೇಕಂದ್ರೆ ಈಗ ನಮ್ಗೆ ಗೊತ್ತೈತಿ. ಅಲ್ಕೈನ್ ಅಂದರೆ ಏನು ಹೇಳು? ವಾಯಿನಿ ಅಂದ್ರೆ 3 ಬಾಂಡ್. ಈಗ ನಮ್ಗೆ ಗೊತ್ತೈತಿ ಇಲ್ಲಿ ಏನಿದು, ಇದರ ಹೆಸರು ಏನಿದು? ಈಥೈನ್. ಇದು ಈಥೈನ್ ಇದು. ಹೌದಾ? ಇದಕ್ಕೆ ವಾಯಿನಿ ಅಂದ್ರೆ ಏನು? ತ್ರಿಬಲ್ ಬಾಂಡ್. ಕಾರ್ಬನ್ ನೋಡು ತ್ರಿಬಲ್ ಬಾಂಡ್ ಹಾಕಿದ್ದೀವಿ. ಇನ್ನೀಗ ಪ್ರತಿಯೊಂದು ಕಾರ್ಬನಿಗೂ ಮ್ಯಾಕ್ಸಿಮಮ್ 4 ಬಾಂಡ್ ಇರ್ತಾವೆ. ಮತ್ತು ಇವು ನಡುವಿರೋ ಬಾಂಡ್ ಇದಕ್ಕೂ ಸಂಬಂಧಪಟ್ಟಿದ್ದು ಪ್ಲಸ್ ಇದಕ್ಕೂ ಸಂಬಂಧಪಟ್ಟಿದ್ದು. ಇದ್ರದ್ದು 3 ಹಾಕವ, ಇದ್ರದ್ದು 3 ಹಾಕವ. ಅದು ಗೊತ್ತಿರಲಿ. ಇವು ಮೊದಲೇ ಕಾರ್ಬನ್ದ ಬಾಂಡ್ ನೋಡ್ಬೇಕು. 1 2 3. ಹೌದಾ? ಈಗ ವಾಯಿನಿದ ಈಥೈನ್ ಐತಲ್ಲ ಇದಕ್ಕೆ 3 ಬಾಂಡ್ ಕೊಟ್ಟಿವಿ. ಇನ್ನು ಉಳಿದಿದ್ದು 1 ಬಾಂಡ್. ಅದು ನೀರು ಕೊಡೋನು. ಇದಕ್ಕೂ ಐತಲ್ಲ ಈಗ 3 ಬಾಂಡ್ ಅದಾವೆ. ಇನ್ನು ಉಳಿದಿದ್ದು 1 ಬಾಂಡ್. ಇಲ್ಲಿ ಹೈಡ್ರೋಜನ್, ಇಲ್ಲಿ ಹೈಡ್ರೋಜನ್. ಈಗ ನಾವು ಸ್ಟ್ರಕ್ಚರನ್ನು ನೋಡ್ಬೋದು. 2 ಕಾರ್ಬನ್ ಅದಾವೆ, H2 ಐತೆ. ಹೌದಾ? ಇದು ಈಥೈನದ್ದು ಸ್ಟ್ರಕ್ಚರ್. ಇದು ನೀವು ಬೇಕಾದ್ರೆ ಸ್ಟ್ರಕ್ಚರ್ನ ಈ ಬಾಂಡ್ ಇಲ್ಲಿ ಕೊಡೋ ಬದಲಿ ಮ್ಯಾಲೆ ಕೊಟ್ಟರು ನಡಿತೈತಿ. ಕರೆಕ್ಟ್, ಇದು ಕರೆಕ್ಟ್. ಇದು ಈಥೈನದ್ದು ಸ್ಟ್ರಕ್ಚರ್. ಇನ್ನು ನೆಕ್ಸ್ಟ್ ಏನು? ಪ್ರೊಪೈನ್ ಇದು ಫಾರ್ಮುಲಾ ಏನೈತಿ? C3H4. ಹೌದಾ? ಕಾರ್ಬನ್ ಎಷ್ಟು ಅದಾವೆ? 3 ಅದಾವೆ. ಹೌದಾ? ಕಾರ್ಬನ್ 3 ಅದಾವೆ. ಇಲ್ಲಿ ವಾಯಿನಿ ಐತಲ್ಲ ಇದ್ರೊಳಗೆ, ಅಂದ್ರೆ ವಾಯಿನಿ ಅಂದ್ರೆ ಏನಂತ ಹೇಳಿದ್ವಿ ನಾವು? ತ್ರಿಬಲ್ ಬಾಂಡ್. ಅಂದ್ರೆ 3 ಬಾಂಡ್ ಬರ್ತಾವೆ. ನಾವೇ ನೋಡಿ, ನೀವು ಒಂದೇ ಕಾರ್ಬನ್ನ ಇಲ್ಲದಲ್ಲ ಇಲ್ಲೇ ತ್ರಿಬಲ್ ಬಾಂಡ್ ಕೊಟ್ಬಿಡು. ನೀವು ಇಲ್ಲೂ ಕೊಡ್ಬೋದು. ಆದ್ರೆ ನಮ್ಗೆ ಬೆಟ್ರ್ ಫಸ್ಟ್ ಈ ಕಾಂಪ್ಲಿಕೇಟೆಡ್ ವಾಯಿನಿ ಇದು ತ್ರಿಬಲ್ ಬಾಂಡ್ ಕೊಟ್ಟು ಮುಗಿಸ್ಕೊಂಡ್ಬಿಡ್ಬೇಕು. ನಾವು ಕ್ಲಿಯರ್ ಆಗ್ಬೇಕು. ಕೊಟ್ಟಿವ. ಇನ್ನು ಈ ಕಾರ್ಬನ್ಗೆ ಉಳಿದಿದ್ದಷ್ಟ 1 ಬಾಂಡ್. ಅದನ್ನ ಇಲ್ಲಾರು ಕೊಡ್ರಿ, ಇಲ್ಲ ಎಲ್ಲಾರು ಒಂದು ಕೊಡ್ರಿ. ಇಲ್ಲೊಂದು ಬಾಂಡ್ ಕೊಟ್ಟಿವಿ. ಇನ್ನು ಈ ಕಾರ್ಬನ್ಗೂ 3 ಬಾಂಡ್ ಅದಾವೆ. ಈಗ ಹೇಳಿದ್ನಲ್ಲ ಈ 3 ಬಾಂಡ್ ಇದಕ್ಕೂ ಸಂಬಂಧಪಡ್ತಾವೆ, ಇದಕ್ಕೂ ಸಂಬಂಧಪಡ್ತಾವೆ. ಇದಕ್ಕೂ 3 ಬಾಂಡ್ ಅದಾವೆ ಅಂದ್ರೆ ಈ ಕಾರ್ಬನ್ಗೆ ಇನ್ನು ಉಳಿದಿದ್ದು 1 ಬಾಂಡ್. ಅದನ್ನ ಇಲ್ಲಿ ಕೊಡ್ತೀವಿ. ಇಲ್ಲಿ ಕೊಡಕ್ಕೆ ಬರಲ್ಲ, ಇಲ್ಲಿ ಕೊಡ್ತೀವಿ. ಇದಕ್ಕೆ 4 ಬಾಂಡ್ ಅದು. ಯಾಕಂದ್ರೆ ಈಗ ನೆಕ್ಸ್ಟು ಈ ಕಾರ್ಬನ್ಗೆ 1 ಬಾಂಡ್ ಯೂಸ್ ಮಾಡೈತಿ. ಇನ್ನು ಉಳಿದಿದ್ದಷ್ಟು 3 ಬಾಂಡ್. ಇಲ್ಲಿ 2ನೇದು ಕೊಟ್ಟಿವಿ, ಇಲ್ಲಿ 3ನೇದು ಕೊಟ್ಟಿವಿ, ಇಲ್ಲಿ 4ನೇದು. ಇಲ್ಲೆಲ್ಲ ಕಡೆ ಹೈಡ್ರೋಜನ್ ಹಾಕಬೇಕು. ನೋಡಿರಿ, 3 ಕಾರ್ಬನ್ನು 4 ಹೈಡ್ರೋಜನ್. ಇದು ಪ್ರೊಪೈನ್ ಇರೋದ್ರಿಂದ ತ್ರಿಬಲ್ ಬಾಂಡ್ ಐತಿ. ಇದು ಪ್ರೊಪೈನ್ ಸ್ಟ್ರಕ್ಚರ್. ಇನ್ನು ನೆಕ್ಸ್ಟ್ ಬ್ಯೂಟೈನ್.
ಬ್ಯೂಟೈನ್ ಸ್ಟ್ರಕ್ಚರ್ ನೋಡೋಣ. ಬ್ಯೂಟೈನ್ ಅಂದರೆ ಏನೈತಿ ಅಲ್ಲಿ ಫಾರ್ಮುಲಾ C4H6 ಅಂತ ಇಟ್ಟಿವಿ ನಾವು. C4H6 ಹೌದಾ. ಕಾರ್ಬನ್ ಎಷ್ಟು ಅದಾವ 4 1 2 3 4 ಹೌದಾ. ಇಲ್ಲಿ ನೋಡಿ ಬ್ಯೂಟೈನ್ ಒಳಗೆ ವಾಯಿನಿ ಐತಿ, ಅದಕ್ಕೆ ಇಲ್ಲಿ ನಾವು ಫಸ್ಟ್ ತ್ರಿಬಲ್ ಬಾಂಡ್ ಕೊಟ್ಟು ಮುಗಿಸ್ಬಿಡೋಣ, ಮುಗೀತು. ಈ ತ್ರಿಬಲ್ ಬಾಂಡ್ ಕೊಟ್ಟ ಮೇಲೆ ಈಗ ಒಂದನೇ ಕಾರ್ಬನ್ಗೆ 3 ಬಾಂಡ್ ಯೂಸ್ ಮಾಡಿ ಆಲ್ರೆಡಿ ಇನ್ನು ಉಳಿದಿದ್ದು ಒಂದೇ ಬಾಂಡ್, ಅಂದ್ರೆ ಪ್ರತಿಯೊಂದು ಕಾರ್ಬನ್ಗೂ 4 ಬಾಂಡ್ ಇರ್ತಾವೆ. ಈಗ 3 ಯೂಸ್ ಆಗೈತಿ, ಒಂದು ಇಲ್ಲಿ ಕೊಡೋಣ. ಈ ಕಾರ್ಬನ್ಗೂ ಎರಡನೇ ಕಾರ್ಬನ್ಗೂ 3 ಬಾಂಡ್ ಯೂಸ್ ಆಗ್ಯಾವ. ಇಲ್ಲಿ ಇದಕ್ಕೊಂದು ಉಳಿತು, ಈ ಒಂದು ಬಾಂಡ್ ಇಲ್ಲಿ ಕೊಡೋಣ. ನೆಕ್ಸ್ಟ್ ಈ ಕಾರ್ಬನ್ಗೆ ಒಂದು ಬಾಂಡ್ ಯೂಸ್ ಆಗೈತಿ, ಇನ್ನು ಉಳಿದಿದ್ದಷ್ಟು 3 ಬಾಂಡ್, ಒಂದು ಬಾಂಡ್ ಇಲ್ಲಿ ಕೊಡೋಣ, ನೆಕ್ಸ್ಟ್ ಇಲ್ಲಿ ಕೊಡೋಣ, ಇಲ್ಲಿ ಕೊಡೋಣ. ಈ ಬಾಂಡ್ ಇಲ್ಲೇ ಯಾಕೆ ಕೊಡ್ಬೇಕ್ರಿ ಅಂದ್ರೆ ಒಟ್ಟು 4 ನೀವು ಇಲ್ಲೇ ಕೊಡ್ಬೇಕಂತಿಲ್ಲ, ಎಲ್ಲಾದರೂ ಕೊಡ್ರಿ ನಡೀತೈತಿ. ಆದರೆ ಇಲ್ಲಿ ಮತ್ತು ನೀವು ಈ ಬಾಂಡ್ ತೆಗೆದಿಲ್ಲಿ ಡಬಲ್ ಬಾಂಡ್ ಮಾಡೋಕ್ಕೆ ಬರೋಲ್ಲ, ಇದು ಬ್ಯೂಟೈನ್ ಐತಿ, ಟ್ರಿಬಲ್ ಬಾಂಡ ಬರ್ಬೇಕು ಬಂದ್ರೆ, ಇದಕ್ಕೆ ಇಲ್ಲಿ ಕೊಡ್ತೀವಿ. ಇನ್ನು ಲಾಸ್ಟ್ ಈ ಕಾರ್ಬನ್ಗೆ ಇನ್ನು ಒಂದು ಬಾಂಡ್ ಯೂಸ್ ಮಾಡೈತಿ, ಇನ್ನು ಉಳಿದಿದ್ದಷ್ಟು 3 ಬಾಂಡ್ ಇಲ್ಲಿ ಕೊಡೋನು. ಎಲ್ಲ ಕಡೆ ಒಂದೊಂದು ಹೈಡ್ರೋಜನ್ ಬಾಂಡಿಗೆ ಅಟ್ಯಾಚ್ ಹಾಕೋ. H6 ಇಲ್ಲಿ 4, ಇದು 5, ಇದು 6, ಇದು ಬ್ಯೂಟೈನ್ ಸ್ಟ್ರಕ್ಚರ್. ಇನ್ನು ಪೆಂಟೈನ್ ಸ್ಟ್ರಕ್ಚರ್ ನೋಡು ನೀನು. ಪೆಂಟೈನ್ ಫಾರ್ಮುಲಾ ಏನೈತಿ C5H8. ಕಾರ್ಬನ್ ಎಷ್ಟು ಅದಾವ 5 ಅದಾವ 1 2 3 4 5. ಇಲ್ಲೇನೈತಿ ವಾಯಿನಿ ಐತಿ ಅಂದ್ರೆ ತ್ರಿಬಲ್ ಬಾಂಡ್, ಇಲ್ಲಿ ಕೊಟ್ಬಿಡೋಣ ತ್ರಿಬಲ್ ಬಾಂಡ್, ಮುಗೀತು. ನಾವು ತ್ರಿಬಲ್ ಬಾಂಡ್ ಕೊಟ್ಟಿವಿ. ಈ ಕಾರ್ಬನ್ಗೆ ಎಷ್ಟು ಬಾಂಡ್ ಉಳಿದಾವ ಈಗ ಆಲ್ರೆಡಿ 3 ಬಾಂಡ್ ಯೂಸ್ ಮಾಡೈತಿ, ಇನ್ನು ಉಳಿದಿದ್ದು 1 ಬಾಂಡ್. ಈ ಕಾರ್ಬನಿಗೆ ಆಲ್ರೆಡಿ ಇದು 3 ಬಾಂಡ್ ಯೂಸ್ ಆಗೈತಿ, ಇನ್ನು ಉಳಿದಿದ್ದು 1 ಬಾಂಡ್. ಈ ಕಾರ್ಬನ ಒಂದೇ ಬಾಂಡ್ ಯೂಸ್ ಮಾಡೈತಿ, ಇನ್ನು ಉಳಿದಿದ್ದು 3 ಬಾಂಡ್ಲ 2 3 4. ಇದು ಒಂದು ಯೂಸ್ ಮಾಡೈತಿ, ಇನ್ನು ಉಳಿದಿದ್ದು 2 3 4. ಇದು ಒಂದು ಯೂಸ್ ಮಾಡೈತಿ 2 3 4 ಹೌದಾ. ಎಲ್ಲ ಬಾಂಡಿಗೂ ಹೈಡ್ರೋಜನ್ ಅಟ್ಯಾಚ್ ಆಗಿರ್ತಾವೆ. ಎಲ್ಲಿ ಪೆಂಟೈನ್ ಒಳಗೆ ಹೈಡ್ರೋಜನ್ ಅಟ್ಯಾಚ್ ಆಗಿರ್ತಾವೆ. ಎಷ್ಟದು ಇಲ್ಲಿ 3 ಇಲ್ಲಿ 3 6 ಹೈಡ್ರೋಜನ್, ಇದು 7 ಇದೊಂದು 8. ಇದು ಪೆಂಟೈನ್ ಸ್ಟ್ರಕ್ಚರ್. ಇನ್ನು ಲಾಸ್ಟ್ ಫೈನಲ್ ಆಗಿ ಹೆಕ್ಸೈನ್. ಹೆಕ್ಸೈನ್ ಫಾರ್ಮುಲಾ ಏನೈತಿ C6H10. ಕಾರ್ಬನ್ ಎಷ್ಟು ಅದಾವ 6 ಅದಾವ 1 2 3 4 5 6 ಹೌದಾ. 6 ಕಾರ್ಬನ್ ಅದು. ಇಲ್ಲೇನೈತಿ ವಾಯಿನಿ ಐತಿ ಅಂದ್ರೆ ತ್ರಿಬಲ್ ಬಾಂಡ್ ಫಸ್ಟ್ ಇಲ್ಲಿ ಕೊಟ್ಟು ಇದು ಮುಗಿಸ್ಕೊಂಡ್ಬಿಡ್ಬೇಕು, ಅಂದ್ರೆ ಆದಷ್ಟು ಕೆಲಸ ಈಸಿ ಮಾಡ್ಕೋಬೇಕು. 3 ಬಾಂಡ್ ಕೊಟ್ಟಿವ. ಒಂದನೇ ಕಾರ್ಬನ್ ಆಲ್ರೆಡಿ 3 ಬಾಂಡ್ ಯೂಸ್ ಮಾಡೈತಿ, ಇನ್ನು ಉಳಿದಿದ್ದು 1 ಬಾಂಡ್. ಈ 1 ಬಾಂಡ್ ಇಲ್ಲಿ ಕೊಡುನು. ನೀವು ಬೇಕಾದ್ರೆ ಈ ಬಾಂಡ್ ಇಲ್ಲೂ ಕೊಡ್ಬೋದು, ಅಥವಾ ನೀವು ಬಾಂಡ್ ಇಲ್ಲಿ ಕೆಳಗೂ ಕೊಡ್ಬೋದು, ನಡೀತೈತಿ, ಹಾಗೇನಿಲ್ಲ. ಒಟ್ಟು ನಾ ಇಲ್ಲಿ ಕೊಡ್ತೇನೆ ಅಷ್ಟೇ ನಡಿ. ಈ ಕಾರ್ಬನ್ಗೂ 3 ಬಾಂಡ್ ಯೂಸ್ ಆಗ್ಯಾವ, ಇನ್ನು ಉಳಿದಿದ್ದು 1 ಬಾಂಡ್. ಆ ಬಾಂಡ್ ನೀವು ಇಲ್ಲೇ ಕೊಡಬೇಕು. ಯಾಕೆ ಇಲ್ಲೇ ಕೊಡಬೇಕು? ಇಲ್ಲಿ ಕೊಟ್ಟರೆ ಏನಾಕತ್ತೆ ಹೇಳು, ಇದಕ್ಕೆ ಬಾಂಡ್ ಅಟ್ಯಾಚ್ ಆಗಕ್ಕಿದು ಅಟ್ಯಾಚ್ ಆಗ್ಬೇಕಲ್ಲ, ಚೈನ್ ಮೊದಲು ಚೈನ್ ಕಂಪ್ಲೀಟ್ ಆಗಬೇಕು, ಆಮೇಲೆ ಇಲ್ಲಿ ಉಳ್ಕಿದ್ದು. ಇಲ್ಲಿ ಆಲ್ರೆಡಿ ಇಲ್ಲಿ ಚೈನ್ ಕಂಪ್ಲೀಟ್ ಆಗೈತಿ, ಅದಕ್ಕೆ ನಾವು ಈ ಬಾಂಡ್ ಇಲ್ಲೂ ಕೊಡ್ಬೋದು ಇಲ್ಲೂ ಕೊಡ್ಬೋದು, ಗೊತ್ತಾ. ಆದರೆ ಇದು ನಾವು ಇಲ್ಲಿ 3 ಬಾಂಡ್ ಯೂಸ್ ಆಗೈತಿ, ಇದೊಂದು ಬಾಂಡ್ ಇಲ್ಲಿ ಕೊಡಕ್ಕೆ ಬರೋಲ್ಲ. ಇದಕ್ಕೆ ಇಲ್ಲಿ ಚೈನ್ ಮೊದಲು ಕಂಪ್ಲೀಟ್ ಮಾಡ್ಕೋಬೇಕು, ಚೈನ್ ಅಟ್ಯಾಚ್ ಆಗಬೇಕು, ಹೌದಾ. ಇದಕ್ಕೆ 4 ಬಾಂಡ್ ಅದು. ಇಲ್ಲಿ ಇನ್ನು ಉಳಿದಿದ್ದಕ್ಕೆ ಕಾರ್ಬನಿಗೆ ಒಂದು ಬಾಂಡ್ ಯೂಸ್ ಆಗೈತಿ, ಇನ್ನು ಉಳಿದಿದ್ದು 2ನೇದು ಇಲ್ಲಿ ಕೊಟ್ಬಿಡೋನು, ಮುಗಿ ಚೈನ್ ಅಟ್ಯಾಚ್ ಆಯ್ತು. ಇನ್ನು 3 4 ಕೆಳಗೆ ಕೊಡ್ತೀವಿ. ನೆಕ್ಸ್ಟ್ ಇದಕ್ಕೂ ಈಗ ಫಸ್ಟ್ ಚೈನ್ 1 ಯೂಸ್ ಮಾಡೈತಿ, ಇಲ್ಲಿ 2ನೇದು ಕೊಟ್ಟಿವಿ, ಮುಗೀತು. ಇಲ್ಲಿ 3 4 ಇದಕ್ಕೂ ಒಂದು ಅಟ್ಯಾಚ್ ಐತಿ. ಈಗ 1 ಯೂಸ್ ಮಾಡೈತಿ, ಇಲ್ಲಿ 2ನೇದು 3ನೇದು 4ನೇದು. ಇನ್ನು ಫೈನಲ್ ಇದು 1 ಯೂಸ್ ಮಾಡೈತಿ, ಇಲ್ಲಿ 2 3 4 ಹೌದಾ. ಇನ್ನು ಎಲ್ಲ ಕಡೆ ಹೆಕ್ಸೈನ್ ಒಳಗೆ ಬಾಂಡಿಗೆಲ್ಲ ಹೈಡ್ರೋಜನ್ ಅಟ್ಯಾಚ್ ಆಗಿರ್ತಾವೆ. ಎಷ್ಟು ಅದಾವ ಹೈಡ್ರೋಜನ್? ಇಲ್ಲಿ 3 ಇಲ್ಲಿ 3 6 ಹೈಡ್ರೋಜನ್, ಇಲ್ಲಿ 7 8 9 ಇದು 10. ಇದೇನಿದು ಹೆಕ್ಸೈನ್ ಸ್ಟ್ರಕ್ಚರ್. ಇದು ಇವತ್ತಿನ ಕ್ಲಾಸ್ದಾಗ
ಅಲ್ಕೈನದ್ದು ಟೈಪ್ಸ್ ಕಲ್ತೀವಿ, ಮತ್ತು ಅಲ್ಕೈನ್ ಫಾರ್ಮುಲಾ ಎಲ್ಲ ಟೈಪ್ಸದ್ದು ಫಾರ್ಮುಲಾ ಹೆಂಗೆ ಬರೀಬೇಕು ಅನ್ನೋದು ಕಲ್ತೀವಿ, ಮತ್ತು ಅವು ಅಲ್ಕೈನದ್ದು ಸ್ಟ್ರಕ್ಚರ್ ಹೆಂಗೆ ಡ್ರಾ ಮಾಡ್ಬೇಕು ಅನ್ನೋದು ಕಲ್ತೀವಿ. ನಿಮಗೇನಾದರೂ ಇದರ ರಿಲೇಟೆಡ್ ವಿಡಿಯೋಸ್ ಬೇಕಾದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಜಾಯಿನ್ ದ ಕ್ಲಾಸಸ್ ಇದು ಗೊತ್ತಿರಲಿ, ಜಾಯಿನ್ ದ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಸರ್.